ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತೇನಪ್ಪಾ ಅಂತ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದ್ ಸ್ವಲ್ಪ ಸ್ನಾಕ್ಸ್ ತಿನ್ನೋಣ ಅಂತ ಅಂದು ಚೆನ್ನಾಗಿದೆ ನೋಡಿ. ಚಿರುಮುರಿ ರೆಡಿ ಆಗ್ತಾ ಇದೆ ನಮಗೋಸ್ಕರ. ಸೌತೆಕಾಯಿ ಎಷ್ಟು? ಸೌತೆಕಾಯಿ ಅಷ್ಟೊಂದ ಟೇಸ್ಟ್ ನೋಡಕ್ಕಿದ್ದಾರೆ ಅಕ್ಕ. ಸ್ವೀಟ್ ಹಾಕಿದ್ದಾರೆ, ಸ್ವಲ್ಪ ಖಾರ ಇತ್ತು ಅಂತ ಅಂದು. ಚೆನ್ನಾಗಿದೆ. ಚುರುಮುರಿ ರೆಡಿ ಆಗಿದೆ. ನಿನಗೇನ್ ಕೊಡೋದು? ನೀನು ಚಿರುಮುರಿ ತಿಂತೀಯ ನನ್ ಜೊತೆಗೆ? ಸೌತೆಕಾಯಿ ಏನಕ್ಕೆ ಗೊತ್ತಾ? ನನಗಲ್ಲ, ಇದಕ್ಕೆ. ఎందుకంದ್ರೆ ಅದು ಚಿರುಮುರಿ ತಿನ್ನಕ್ ನನ್ ಜೊತೆ ಬರ್ತಾ ಇದೆ, ಅದಕ್ಕೆ ಸೌತೆಕಾಯಿ ತಿನ್ನಿಸ್ಬಿಡೋಣ ಅಂತ. ಯಾಕೆ ನೀನು ತಿನ್ನಿಸ್ತಿದ್ದೀರ? ಅದು ಫಾಸ್ಟ್ ತಿನ್ನೋಕೆ. ಅದು ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ 12 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಬೈಪಾಸಲ್ಲಿ ಇಳಿಸ್ತಾರೆ. 50 ರೂಪೀಸು ರೈಲ್ವೆ ಸ್ಟೇಷನಿಗೆ ಹೋಗೋಕ್ಕೆ. ನೋಡಿ, ಒಂದ್ ರೈಲ್ವೆ ಸ್ಟೇಷನ್ 1 ಕಿಲೋಮೀಟರ್ ಅಷ್ಟೇ ಇರೋದು. ಅಲ್ಲಿ ಬಸ್ ಇಳಿಸ್ತಾರೆ ಬೈಪಾಸ್ ಅಲ್ಲಿ. ಅಲ್ಲಿಂದ ನೀವು ರೈಲ್ವೆ ಸ್ಟೇಷನ್ಗೆ ಬರ್ಬೇಕಂದ್ರೆ 1 ಕಿಲೋಮೀಟರ್ ಮಾತ್ರ. ನೋಡಿ, ನಡ್ಕೊಂಡ್ ಬರೋದಿದ್ರೆ ಬರ್ಬೋದು. ನಡ್ಕೊಂಬಂದ್ರೆ ಒಂದ್ 20 ನಿಮಿಷ ಬೇಕು. ಬಂದೆ ಏನಕ್ಕೆ ಅಂತಂದ್ರೆ ನಡಿಯಕ್ ಆಗಲ್ಲ, ಟಯರ್ಡ್ ಆಗ್ಬಿಟ್ಟಿದೆ. ಹಾಗಾಗಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಅಂದು. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಇಷ್ಟು ಜನನು ಅವ್ರವ್ರ ಊರಿಗೆ ಹೋಗ್ಬೇಕಲ್ಲ, ಹಾಗಾಗಿ ಇಷ್ಟೊಂದು ಕ್ರೌಡ್ ಇದೆ. ಟ್ರೈನ್ ಅಲ್ಲಿ ಜಾಗ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಆದ್ರೆ ಇಷ್ಟೊಂದು ಕ್ರೌಡ್ ಇರೋದ್ರಿಂದ ನನಗಂತೂ ತುಂಬಾ ಫೀಸ್ ಔಟ್ ಆಗ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ನಾನಂತರೂ ಟ್ರೈನ್ ಅಲ್ಲಿ ಹೋಗೇ ಇಲ್ಲ ಇಲ್ಲಿಂದ. ಇವತ್ತು ಹೋಗ್ತಿದೀನಿ, ನೋಡೋಣ ನಿಮ್ಗೆಲ್ಲ ತೋರ್ಸೋಣ ಯಾವ ತರ ಇರುತ್ತೆ ಟ್ರೈನ್ ಫೀಲು ಅಂತ ಅಂದು. ಹಾಗಾಗಿ ನಾನು ಇದನ್ನ ವಿಡಿಯೋ ಮಾಡ್ತಿದ್ದೀನಿ. ನೋಡೋಣ, ನೆಕ್ಸ್ಟ್ ಟ್ರೈನಿಗೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಕ್ರೌಡ್ ಇರುತ್ತೆ, ನಮಗೆ ಸೀಟ್ ಸಿಗುತ್ತೋ ಸಿಗಲ್ವೋ ಅಂತ ಅಂದು. ಮೊಸರನ್ನ ಉಪ್ಪಿನಕಾಯಿ ಇದು ಬಾಕ್ಸು ನೋಡಿ ಯಾವ ತರ ಇದೆ ಅಂತ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಆಗಿರುತ್ತೆ. ಅಣ್ಣ ಇದು ಒಂದ್ ಕೊಡಿ, ಹುಣಸೆಹಣ್ಣು ಇದು ಎಷ್ಟೊಂದು ಇದು ನೋಡಿ. ಇದು ಹುಣ್ಚಿಕಾಯಿ ಇದು ಅಂತಾರಲ್ಲ ನಮ್ ಸೈಡು, ಇದನ್ನ 5 ರೂಪೀಸ್ಗೊಂದು ಸೇಲ್ ಮಾಡ್ತಾರೆ. ನೋಡಿ ಇಲ್ಲಿ ಪಲಾವ್ ಇದೆ, ಪಲಾವ್ ಟ್ರೈನ್ ಇದೆ ನೋಡಿ. ಟೀ ರೈಲ್ವೆ ಸ್ಟೇಷನ್. ನಾವಿಲ್ಲಿ ಡಿಪ್ ಮಾಡಿ ಟೀ ಕುಡಿಬೇಕು, ಹಾಲೆಲ್ಲ ಹಾಕೊಡ್ತಾರೆ. ಆದ್ರೆ ಇದು ಡೌಟ್, ನಾನು ಕುಡಿತೀನೋ ಇಲ್ಲೋ ನೋಡೋಣ. ಈ ತರ ಫುಲ್ ಇದೆ, ಹೇಗ್ ಹತ್ಬೇಕು ಏನೋ ಗೊತ್ತಿಲ್ಲ.
ಥರ್ಡ್ ಸೆಕ್ಷನಲ್ಲಿ ಅಂಡರ್ಗ್ರೌಂಡು 63 ಬರುತ್ತೆ. ಅದರಲ್ಲಿ ಬಂದಾಗೆಲ್ಲ ಈ ಥರನೇ ಕಿರ್ಚಿ ಎಂಜಾಯ್ ಮಾಡ್ತಿರ್ತಾರೆ. ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ. ಮತ್ತು ವಾಟರ್ ಬರೋದಾಗಿರ್ಬೋದು, ಸ್ನೋ ವೇಲ್ ಆ ಥರ ಎಲ್ಲ ಕಾಣಿಸ್ತಾ ಇರುತ್ತೆ ಅಲ್ಲಿ. ನೋಡಿ ಈ ಥರ ವಾಟರ್ ಬರ್ತಾ ಇರುತ್ತೆ. ತುಂಬ ಖುಷಿಯಾಗಿರುತ್ತೆ. ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಕೆಳಗಡೆ ಸೇತುವೆ ಕೆಳಗಡೆಯಿಂದ ವಾಟರ್ ಹೋಗ್ತಿರೋದಾಗಿರ್ಬೋದು. ಈ ಟ್ರೈನಲ್ಲಿ ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಈ ಥರ ಮಕ್ಕಳಿಗೆಲ್ಲ ಫ್ರೀ ಆಗಿರುತ್ತೆ ಟ್ರೈನಲ್ಲಿ. ಹಾಗಾಗಿ ಮಕ್ಕಳು ಟ್ರೈನಲ್ಲಿ ಆಟ ಆಡೋಕ್ಕಂತ ಬಂದಿರ್ತಾರೆ. ತುಂಬ ಮಕ್ಕಳಿದ್ರೆ ಟ್ರೈನಿಗೆ ನಿಮ್ಗೆ ಕಾಣಲ್ಲ. ನನ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನ. ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ವಿಡಿಯೋ ನೀವ್ ಎಂಡ್ ತನಕ ನೋಡಿ.